ನೀನಲ್ದೆ ಇನ್ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ? ಸುಳ್ಳು ಹೇಳ್ತಾ ಇದೆಯಾ ವಿಮಲಾ? ನಾನು ಯಾಕ್ರಿ ಸುಳ್ಳು ಹೇಳಿ? ಯಾರು ಕಂಪ್ಲೇಂಟ್ ಕೊಟ್ಟರು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಹುಶಃ ನನಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ದೋರೆ ಕೊಟ್ಟಿರ್ಬೋದೇನೋ. ಏನಂದೆ? ವಿಮಲಾ, ಏನ್ ಹೇಳ್ತಾ ಇದೀಯಾ? ಹಲೋ ಹಲೋ ಬಾಸ್, ಹೇಗಿದ್ದೀರಾ ಬಾಸ್? ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ವಾಯ್ಸ್ ಕೂಡ ಗುರ್ತಿಗ್ಲಿಲ್ವಾ ಬಾಸ್? ಆಹಾ, ಗೊತ್ತಾಯ್ತು ಅನ್ಸುತ್ತೆ ಅಲ್ವಾ? ನಾನು ನಿಮ್ಮನ್ನ ಬಾಸ್ ಅಂತ ಕರಿತಾ ಇರೋದಕ್ಕೆ ಸ್ವಲ್ಪ ಡೌಟ್ ಆಗಿರ್ಬೋದು ಅಲ್ವಾ? ಈಗ ನಿಮಗೆ ಸಕಲ ಗೌರವದಿಂದ ಸಂಬೋಧನೆ ಮಾಡಿ ಮಾತಾಡಿದ್ರೆ ನಾನು ಯಾರು ಅನ್ನೋದು ಗೊತ್ತಾಗತ್ತೆ. ಏನ್ ಮಾವ, ದೇವಸ್ಥಾನದಲ್ಲಿ ದೇವರ ತಲೆ ಮೇಲೆ ಹೂ ತಪ್ಪಿದ್ರೂ ತಪ್ಬೋದು, ಆದರೆ ನಾನು ನಿಮ್ಮನ್ನ ನೆನೆಸ್ಕೊಳ್ದೇ ಇರೋ ದಿನನೇ ಇಲ್ಲ. ಹಾಗೆ ನೀವು ಬದುಕಿರೋವರೆಗೂ ನನ್ನನ್ನ ಮರೆಯಲ್ಲ ಅನ್ಕೊಂಡಿದ್ದೆ. ಅಷ್ಟು ಬೇಗ ಮರೆತು ಬಿಟ್ರಾ? ರಾಸ್ಕಲ್, ನೀನ್ ಮತ್ತೆ ಬಂದಿದ್ಯಾ ನೀನು? ಮತ್ತೇನಾ? ನಾನು ಹೋಗಿದ್ರೆ ಅಲ್ವಾ ಬರೋದಕ್ಕೆ. ಐ ಆಮ್ ಲೀವಿಂಗ್ ರೆಂಟ್ ಫ್ರೀ ಇನ್ ಯುವರ್ ಮೈಂಡ್ ಅಲ್ವಾ ಮಾವ? ಒಂದು 25 ಅಲ್ಲಲ್ಲ 23 ವರ್ಷ ಆಗಿರ್ಬೋದು ಅಲ್ವಾ ಮಾವ? ಅಷ್ಟೇ, 23 ವರ್ಷ ಆಗಿರೋದು. ಆದರೆ ನನಗೆ ಅದೆಲ್ಲ ನೆನ್ನೆ ಮೊನ್ನೆ ಆದಂಗಿದೆ. ನಿಮಗೆ ಹಿಂದೆ ಆಗಿರೋದನ್ನ ಮರೆಯೋಷ್ಟು ವಯಸ್ಸಾಗಿರ್ಬೋದು ಬಿಡಿ. ಅದಕ್ಕೆ ನೆನಪಿಸೋಕೆ ಅಂತಾನೆ ಕಾಲ್ ಮಾಡಿದ್ದೀನಿ. ಮತ್ತೆ ಹೇಗಿದೆ ಮನೆಯಲ್ಲಿ ವಾತಾವರಣ? ಎಲ್ಲಿ ನೋಡಿದ್ರು ಬರೀ ಪೊಲೀಸೇ ಕಾಣಿಸ್ತಾ ಇದ್ದಾರ ಮಾವ. ಇದೇನು ರಿಯಲ್ಲೋ ಡ್ರೀಮೋ ಅನ್ನಿಸ್ತಾ ಇದೆಯಾ? ಒಂಥರ ಮಜಾ ಇದೆ ಅಲ್ವಾ? ಯಾರು ಮಾಡಿಸಿದ್ರು ಅಂತ ಸ್ವಲ್ಪ ಕೂಡ ಕನ್ಫ್ಯೂಷನ್ ಬೇಡ. ಕ್ಲಾರಿಟಿ ಇಟ್ಕೊಳ್ಳಿ, ನಾನೇ ಮಾಡಿಸಿದ್ದು. ಇದು ಬರೀ ಟೀಸರ್ ಅಷ್ಟೇ. ನಿಮ್ಮ ಇಡೀ ಕುಟುಂಬನ ಹೊಡೆದು ಚೂರ್ ಚೂರ್ ಮಾಡಿ ಆ ಪೀಸ್ಗಳನ್ನ ನಿಮ್ಗೆ ತೋರಿಸ್ತೀನಿ. ನೀನ್ ದಿಲ್ಲಿಗೆ ಹೋದ್ರು ಅಷ್ಟೇ, ಹಳ್ಳಿಗೆ ಹೋದ್ರು ಅಷ್ಟೇ, ನೀನು ಧರ್ಮ, ನಾನು ನೀನು ಮಾಡಿರೋ ಕರ್ಮ ಒಟ್ಟಾಡಿಸ್ಕೊಂಡು ಬರ್ತೀನಿ. ಕರ್ಮ ಬೈಟ್ಸ್ ಧರ್ಮ.